ಆತ್ಮಿಕ ಇಸ್ರೇಲರಾಗಿರ್ತಕ್ಕಂಥ ನಮಗೆ ಪ್ರಧಾನ ಕರ್ತವ್ಯ ಆರಾಧನೆ ಮಾಡ್ತಕ್ಕಂಥದ್ದು. ಆರಾಧನೆ ಮಾಡುವಾಗ ನಮ್ಮ ಆತ್ಮಿಕತೆ ಬೆಳೆಯುತ್ತದೆ. ಇಡೀ ಲೋಕದ ಜನರು ಆತನನ್ನು ಆರಾಧಿಸತಕ್ಕದ್ದು. ಯುಗ ಯುಗಕ್ಕೂ ಆತನು ಮಾತ್ರ ಆರಾಧನೆಗೆ ಪಾತ್ರನಾಗಿದ್ದಾನೆ. 12ನೇ ಪಾಠವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ದಿನದ ಪಾಠವನ್ನು ನಾವು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಶ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಚರ್ಚೆಯನ್ನು ಶುರು ಮಾಡುವ ಮುನ್ನ ದೇವರ ವಾಕ್ಯದ ಮೂಲಕ ಶುರು ಮಾಡೋಣ. ಸ್ಮರಣ ವಾಕ್ಯ 104 ಕೀರ್ತನೆ 33ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ಇದು ನಮ್ಮ ಜೀವನದ ಒಂದು ತಿರುಳಾಗಿರಬೇಕು, ನಮ್ಮ ಜೀವನದ ಗುರಿಯಾಗಿರಬೇಕು, ಜೀವನದ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿ ಇರಬೇಕು. ಆದರೆ ಎಲ್ಲೋ ಒಂದು ಕಡೆ ಇದನ್ನು ಮರೆತು ಬಿಡ್ತೀವಿ ನಾವು. ಬರೀ ಈ ಒಂದು ಸಾಲನ್ನು ಒಂದು ಶುಕ್ರವಾರ ಸಾಯಂಕಾಲ ಅಥವಾ ಬುಧವಾರದ ಸಾಯಂಕಾಲ ಅಥವಾ ಶನಿವಾರದ ಬೆಳಗ್ಗೆಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ತೀವಿ. ಓಕೆ, ಆಳಕ್ಕೆ ಹೋಗೋಣ, ಹೇಳಿ. ಈ ವಾರದ ಶಿರೋನಾಮೆಯ ಹೇಳುವ ಹಾಗೆ ಆರಾಧನೆ ಯಾವತ್ತಿಗೂ ಅಂತ್ಯವಾಗುವುದಿಲ್ಲ. ನಾವು ಪ್ರತಿದಿನವೂ ಬೆಳೆಯುತ್ತಿರುವಾಗ, ನಮ್ಮ ಅನುಭವ ಹೆಚ್ಚಾಗುತ್ತಿರುವಾಗ, ದೇವರ ಕೃಪೆಯನ್ನು ನಾವು ಅನುಭವಿಸ್ತಿರುವಾಗ ನಮಗೆ ಕೀರ್ತನಗಾರನು ಒಂದು ಪ್ರಶ್ನೆಯನ್ನು ಮೂಡಿಸುವಂತನಾಗಿದ್ದೇನೆ. ಆ ಪ್ರಶ್ನೆ ಏನಪ್ಪ ಅಂದರೆ, ದೇವರಿಗೆ ಆತನು ಮಾಡಿರುವ ಮಹೋಪಕಾರಿಗಳಿಗೆ ನಾನು ಏನನ್ನು ಕೊಡಬಲ್ಲೆ? ನಾವೇನಾದರೂ ಹಿಂತಿರುಗಿಸ್ಲಿಕ್ಕೆ ಆಗ್ತದಾ? ಏನೂ ಆಗೋದಿಲ್ಲ. ಆದರೆ ಸರಳವಾದ ಉತ್ತರ ಇಷ್ಟೇ, ನಾವು ನಮ್ಮನ್ನು ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಯಾಕೆಂದರೆ ಆತನು ನಂಬಿಗಸ್ತನು. ಆತನು ನಮ್ಮನ್ನು ಮರೆಯಲಿಲ್ಲ, ನಮಗೆ ಮಾಡುತ್ತಿರುವ ಉಪಕಾರಗಳನ್ನು ಮರೆಯುತ್ತಿಲ್ಲ, ತನ್ನ ಕೃಪೆಯನ್ನು ಮರೆಯುತ್ತಿಲ್ಲ. ನಾವು ಆ ಕೃಪೆಯನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಈ ಅಧ್ಯಾಯಗಳನ್ನು ನೋಡುವಾಗ ಇಡೀ ಕೀರ್ತನೆಗಳಲ್ಲಿ ಇಸ್ರಾಯೇಲ್ ಎಂಬತಕ್ಕಂಥದ್ದು ಕೇವಲ ಒಂದು ದೇಶವಲ್ಲ. ಕೀರ್ತನೆಗಳು 22ನೇ ಅಧ್ಯಾಯ 22 ಮತ್ತು 25ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳುವಂಥದ್ದಾಗಿದೆ, ಇದು ಒಂದು ಮಹಾನ್ ಸಭೆ. 22ನೇ ವಚನ ಹೇಳ್ತದೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಅದು ಮಾತ್ರವಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಕೆ ಏನಂದರೆ, ನೀವು ಬೇರೆಯ ದೇಶಗಳಿಗೆ ಸಾಕ್ಷಿಗಳಾಗಿರಬೇಕು. ಇಡೀ ಲೋಕಕ್ಕೆ ಆರಾಧನೆಯ ಮಹತ್ವವನ್ನು ತಿಳಿಸಬೇಕು. ನಿಜವಾದ ಆರಾಧನೆ ಯಾರಿಗೆ ಸಲ್ಲಬೇಕು, ಯಾರು ಆರಾಧನೆಗೆ ಪಾತ್ರರಾಗಿದ್ದಾರೆ. ನಾವು ಇವತ್ತು ಗೊಂದಲ ಇರತಕ್ಕಂಥದ್ದು ಆರಾಧನೆಯ ವಿಷಯದಲ್ಲಿ. ಸೈತಾನನಿಗೂ ಆರಾಧನೆ ಬೇಕು, ದೇವರಿಗೂ ಸಹ ಆರಾಧನೆ ಬೇಕು. ಆದರೆ ನಾವು ನಮ್ಮ ಜವಾಬ್ದಾರಿಕೆಯಲ್ಲಿ ನಿಜವಾದ ಸೃಷ್ಟಿಕರ್ತನೇ ಆರಾಧನೆಗೆ ಯೋಗ್ಯನು ಎಂಬುದನ್ನು ತಿಳಿಸಬೇಕು. ಈ ಸುಂದರವಾದ ರಾಗಗಳ ಮೂಲಕವಾಗಿ ಇಲ್ಲಿ ಸಾಮೂಹಿಕವಾದಂಥ ಒಂದು ಆರಾಧನೆ, ವೈಯಕ್ತಿಕವಾದಂಥ ಒಂದು ಆರಾಧನೆ, ಯಥಾರ್ಥವಾದಂಥ ಒಂದು ಆರಾಧನೆ. ಕೀರ್ತನೆಗಳು 111ನೇ 1ನೇ ವಚನ ಹೇಳುವಂಥದ್ದಾಗಿದೆ, ಅದು ಒಂದು ಯಥಾರ್ಥವಾದಂಥ ಕೂಟ. ಅಲ್ಲಿ ನಾವು ದೇವರನ್ನು ಆರಾಧನೆ ಮಾಡ್ತೇವೆ. ನಮ್ಮ ಅನುಭವಗಳು ನಮ್ಮ ಆರಾಧನೆಯನ್ನು ಹೆಚ್ಚಾಗಿಸಬೇಕು ಮತ್ತು ಆತ್ಮಿಕತೆ ಹೆಚ್ಚಾಗಬೇಕು ನಮಗೆ. ಆಗ ತಾನೇ ನಿಜವಾದ ಆರಾಧನೆಯನ್ನು ಅನುಭವಿಸಲು ನಾವು ಸಾಧ್ಯವಾಗುವಂಥದ್ದಾಗಿದೆ. ಓಕೆ, ನಾವು ಮುಂದೆ ಹೋಗೋದಾದರೆ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಕೀರ್ತನೆ 134ನೇ ಒಂದು ಅಧ್ಯಾಯದಿಂದ ಈ ಆರಾಧನೆ ಯಾವ ರೀತಿ, ಎಲ್ಲಿ, ಏನು ಎಂಬತಕ್ಕಂಥ ಅಂಶ ಲೇಖಕರು ಕೊಟ್ಟಿದ್ದಾರೆ, ಅದನ್ನು ವಿವರಿಸಿ. ಇದು ಯಾವುದನ್ನು ಜ್ಞಾಪಿಸುತ್ತದೆ ಎಂಬುದಾಗಿ ಹೇಳುವಾಗ ಅರಣ್ಯಕಾಂಡ 6ನೇ ಅಧ್ಯಾಯ 24ರಿಂದ 26 ವಚನಗಳನ್ನು ಗಮನಿಸುವಾಗ ಅಲ್ಲಿ ಯಾವ ರೀತಿಯಲ್ಲಿ ಆರಾಧನೆ ನಡೀತಾ ಇತ್ತು. ಮಹಾಯಾಜಕನಾದ
ಆರೋನನ ನಾಯಕತ್ವದಲ್ಲಿ ಆರಾಧನೆ ಎಷ್ಟು ಶಿಸ್ತಿನಲ್ಲಿ ನಡೀತಾ ಇತ್ತು. ಈ ಆರಾಧನೆ ಎಂಬತಕ್ಕಂಥದ್ದು ಕೇವಲ ನೆಪ ಮಾತ್ರಕ್ಕೆ ಇರಬಾರ್ದು, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದಾಗಿರಬೇಕು. ಸ್ವಲ್ಪ ಹೊತ್ತು ನಾವು ಕೀರ್ತನೆಗಳು 134ನೇ ಅಧ್ಯಾಯವನ್ನು ಸ್ವಲ್ಪ 2-3 ವಚನಗಳು ಮಾತ್ರ ಇದೆ, ಓದೋಣ. ಎಲೆ ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವ ಸೇವಕರೇ ಯೆಹೋವನನ್ನು ಕೊಂಡಾಡಿರಿ. ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈ ಎತ್ತಿ ಯೆಹೋವನನ್ನು ಕೊಂಡಾಡಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನು ಚೀಯೋನಿನೊಳಗಿಂದ ನಿನ್ನನ್ನು ಆಶೀರ್ವದಿಸಲಿ. ಅಂದರೆ ಇಲ್ಲಿ ಆರಾಧನೆ ಎಲ್ಲಿದೆ ಎಂಬುದಾಗಿ ಗೊತ್ತಾಗ್ತಾ ಇದೆ. ಈ ಆರಾಧನೆಯ ಒಂದು ಪ್ರತಿಫಲ ಏನಾಗ್ತದೆ ಎಂಬುದಾಗಿ, ದೇವರನ್ನು ಆರಾಧಿಸುವ ಪ್ರತಿಯೊಬ್ಬ ಮಕ್ಕಳು ಸಹ ಒಂದು ನೂತನ ಅನುಭವವನ್ನು ಪಡೆಯುವಂತರಾಗಿದ್ದಾರೆ. ನಾವು ಯಾರನ್ನ ಯಾವಾಗ ಎಲ್ಲಿ ಆರಾಧಿಸಬೇಕು ಇಲ್ಲಿ ನೋಡುವಂತರಾಗಿದೆ. 1ನೇ ವಚನದಲ್ಲಿ ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವ ಸೇವಕರೇ ಯೆಹೋವನನ್ನು ಕೊಂಡಾಡಿರಿ. ಹಗಲು ರಾತ್ರಿ ಯೆಹೋವನನ್ನು ಧ್ಯಾನಿಸುವಾಗ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಯಾಕೆಂದರೆ ಆತನೇ ಹೇಳ್ತಕ್ಕಂಥದ್ದು ಕೀರ್ತನೆಗಳು 121ನೇ ಅಧ್ಯಾಯದಲ್ಲಿ, ನಾನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸೊ ಈ ಆರಾಧನೆ ಎಂಬತಕ್ಕಂಥದ್ದು 3 ಸಾರಿ ಮಾಡಬೇಕು, ವಾರಕ್ಕೆ 1 ಸಾರಿ ಮಾಡಬೇಕು, ವಾರಕ್ಕೆ 3 ಸಾರಿ ಮಾಡಬೇಕು ಅಂತ ಕಡ್ಡಾಯವಿಲ್ಲ. ಎಲ್ಲಿಬ್ಬರಾಗಲಿ 3 ಸೇರಿ ನನ್ನ ಜೊತೆಯಲ್ಲಿದ್ದಾರೋ ಅಂಥವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳುವಾಗ ಇಸ್ರೇಲರು ಒಬ್ಬ ಅದೃಶ್ಯ ದೇವರನ್ನು, ಇನ್ವಿಸಿಬಲ್ ಗಾಡ್ ಆರಾಧಿಸ್ತಾ ಇದ್ರು. ಇವತ್ತು ನಾವು ಸಹ ಅದೇ ಅದೃಶ್ಯ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವಿ. ನಮ್ಮ ಆರಾಧನೆ ಸತ್ಯಕ್ಕೆ ತಕ್ಕಂತೆ ಇರಬೇಕು, ನೀತಿವಂತಿಕೆ ಅದರಲ್ಲಿರಬೇಕು. ಆ ನೀತಿವಂತಿಕೆ ನಮ್ಮಲ್ಲಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ನಾವು ಆತ್ಮೀಕ ಮಕ್ಕಳಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ನಮ್ಮೆಲ್ಲರಿಗೂ ಈ ಯಾಜಕತ್ವದ ಒಂದು ಕರ್ತವ್ಯ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಾಧಾರಣವಾಗಿ ಕ್ರೈಸ್ತಿಯ ಲೋಕದಲ್ಲಿ ಬೋಧಕರುಗಳಿಗೆ ಮಾತ್ರ ಈ ಒಂದು ಕರ್ತವ್ಯವಿದೆ. ಆದರೆ ಈ ಒಂದು ಅಧ್ಯಾಯದ ಪ್ರಕಾರ ನಮ್ಮೆಲ್ಲರಿಗೂ ಆ ಯಾಜಕತ್ವವನ್ನ ಜವಾಬ್ದಾರಿಯಾಗಿ ದೇವರು ಕೊಟ್ಟಿದ್ದಾನೆ ಅಂತ ಅಂಶ ಜನರು ಮರೀತಾರೆ ಅಲ್ವೇ? ಖಂಡಿತವಾಗಿಯೂ ನಾವು ನೆನೆಸ್ಕೊಳ್ತೇವೆ ಇದು ಅವ್ರ ಕೆಲಸ, ಇದು ಇವ್ರ ಕೆಲಸ ಎಂಬುದಾಗಿ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಯಾಜಕತ್ವದ ಗುಣಾತಿಶಯಗಳನ್ನು ಸ್ವಾಮಿ ಕೊಟ್ಟಿದ್ದಾನೆ. ಯಾಜಕತ್ವ ಅಂತ ಹೇಳಿದ್ರೇನು? ಸಾಕ್ಷಿ ನೀಡ್ತಕ್ಕಂಥದ್ದು, ದೇವರ ಬಗ್ಗೆ ಹೇಳ್ತಕ್ಕಂಥದ್ದು, ದೇವರು ಮಾಡಿರುವ ಮಹೋಪಕಾರಗಳನ್ನು ತಿಳಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಹಾಗೆ ತಿಳಿಸುವಾಗ ನಾವು ಆರಾಧನೆ ಮಾಡಿದಂತಾಗುತ್ತದೆ, ದೇವರಿಗೆ ಗೌರವವನ್ನು ಕೊಟ್ಟಂತಾಗುತ್ತದೆ. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮ ಅಂತ ಹೇಳ್ಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಕರ್ತನಿಗೆ ಒಂದು ನೂತನವಾಗಿರ್ತಕ್ಕಂಥ ರಾಗವನ್ನ ಹಾಡೋಣ. ಹೇಳಿ ಪಾಸ್ಟರ್ ರಾಜದಾಸ್. ಈ ಕೀರ್ತನೆಗಾರನು ಭಕ್ತರನ್ನು ಆಹ್ವಾನಿಸ್ತಿದ್ದಾನೆ. ದೇವರನ್ನು ಯಾವಾಗಲೂ ಕೀರ್ತಿಸಬೇಕು, ಸ್ತುತಿಸಬೇಕು. ಇದು ದೇವ ಭಕ್ತರ ಒಂದು ಪ್ರವೃತ್ತಿ. ಇದು ಪರಲೋಕದಲ್ಲಿರ್ತಕ್ಕಂಥ ದೇವದೂತರು ಸತತವಾಗಿ ದೇವರನ್ನು ಕೀರ್ತಿಸ್ತಾ ಇರ್ತಾರೆ. ಈ ಲೋಕದಲ್ಲಿರ್ತಕ್ಕಂಥ ಜನರು ಆ ಪರಲೋಕ ದೇವರನ್ನು ನಾವು ಆರಾಧಿಸುವಾಗ ಕೀರ್ತನೆ ಇಲ್ಲದೆ ಆರಾಧನೆ ಇರಲ್ಲ. ಆ ಪ್ರಯುಕ್ತವಾಗಿ ಎಲ್ಲ ಆರಾಧನೆಗಳಲ್ಲಿ ಈ ಗಾಯನ ಅನ್ನೋದು ಭಾಳ ಪ್ರಾಮುಖ್ಯವಾದ ಪಾತ್ರನ ವಹಿಸುತ್ತೆ. ಗಾಯನದಲ್ಲಿ ಯಾವುದೇ ಭಾಷೆ ಇಲ್ಲ, ಎಲ್ಲ ಸಂಗೀತಗಳು ದೇವರನ್ನು ಸ್ತುತಿಸ್ತಾ ಇರ್ತವೆ. ಯಾವುದೇ ಭಾಷೆ ಆಡಿ ಅದು ಮಧುರವಾಗಿರುತ್ತೆ, ಹಿಂಪಾಗಿರುತ್ತೆ. ದೇವರ ಸಂದೇಶವನ್ನು ಆ ಗಾಯನದ ಮುಖಾಂತರ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ದಾವೀದನ ಕೀರ್ತನೆಗಾರನು ಬರೆದಂಥ ಕೀರ್ತನೆ 33ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ತಂತಿ ವಾದ್ಯಗಳಿಂದ ನಾವು ಬಾರಿಸಿ ಗಾಯನವನ್ನು ಹಾಡಿದಾಗ ಅಲ್ಲಿ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಯಾವ ಕಾರಣಕ್ಕಾಗಿ ಹಾಡಬೇಕು? ಯಾಕಂದರೆ ನಮ್ಮ ದೇವರು ಈಸ್ ಎ ಲಿವಿಂಗ್ ಗಾಡ್, ಈ ಎಂಜಾಯ್ಸ್ ಮ್ಯೂಸಿಕ್. ಈಗ ಒಂದು ಪ್ರಶ್ನೆ ಇದೆ. ಒಂದು ವೇಳೆ ನಮ್ಮ ಜೀವನದ ಆಗು ಹೋಗುಗಳಲ್ಲಿ ಇಷ್ಟು ವರ್ಷ ದೇವರು ನಮ್ಮನ್ನು ಯಾವ ರೀತಿ ನಡೆಸಿದ್ದಾನೆ, ಏರುಪೇರುಗಳಲ್ಲಿ ಯಾವ ರಾಗ ನಿಮಗೆ ಒಂದು ಸೂಟ್ ಆಗುತ್ತೆ ಅಂತ ಒಂದು ಕೇಳಿದ್ರೆ, ಈಗ ಅಮೇಝಿಂಗ್ ಗ್ರೇಸ್ ನನಗೆ ಸೂಟ್ ಆಗುತ್ತೆ. ದೇವರ ಕೃಪೆ, ಅಪಾರವಾಗಿರ್ತಕ್ಕಂಥ ಕೃಪೆ ನನಗೆ ಸಾಕು ಅಂತ. ನಿಮಗೆ ಯಾವ ರಾಗ ಆ ರೀತಿ ಸೂಟ್ ಆಗುತ್ತೆ ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ? ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತವ ಹಾಡಿ ಬನ್ನಿ ಅಂತ ನಾನು ಯಾವಾಗಲೂ ನನ್ನ ಯಾವ್ದಾದ್ರು ಆಯ್ಕೆ ನಿಮ್ದು ಯಾವುದು ವಾಟ್ಸ್ ಎ ಸೆಲೆಕ್ಷನ್ ಅಂದರೆ
ಕೀರ್ತನೆ ಹಾಡ್ತಾನೆ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತವ ಹಾಡಬನ್ನಿ, ಯಾಕಂದ್ರೆ ನಮ್ಮ ದೇವರು ಜೀವದಾಯಕ ದೇವರು. ನಿಮಗೆ ನಿಮ್ಮ ಒಂದು ಜೀವನದ ಅನುಭವಕ್ಕೆ ಅನುಗುಣವಾಗಿರ್ತಕ್ಕಂಥ ರಾಗ ಯಾವುದು? ಅನೇಕ ಹಾಡುಗಳಿವೆ, ಆದರೆ ನನಗೆ ವಿಶೇಷವಾದಂಥ ಒಂದು ಹಾಡು ಕೀರ್ತನೆ 121. ನನ್ನ ಸಹಾಯವು ಎಲ್ಲಿಂದ ಬರುವುದು? ಯೆಹೋವನಿಂದಲೇ ಆ ಸಹಾಯ ಬರುವುದು. ಅದೊಂದು ಸುಂದರವಾದ ಹಾಡು. ನನ್ನ ಸ್ನೇಹಿತನೇ ಕಂಪೋಸ್ ಮಾಡಿದಂಥ ಹಾಡು. ಎಷ್ಟು ಸುಂದರವಾಗಿದೆ ಅಂದರೆ ಆ ಹಾಡಿನ ಮೂಲಕವಾಗಿ ನಾವು ಸಂಪೂರ್ಣವಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸ್ಕೊಟ್ಟು, ದೇವರೇ ನೀನಿಲ್ಲದೆ ನಾನೇನೂ ಅಲ್ಲ, ನನ್ನ ಸಹಾಯ ನಿನ್ನಿಂದ ಮಾತ್ರ ಬರ್ತದೆ ಎಂಬುದಾಗಿ. ಮತ್ತು ನಿಮಗೆ ಫೇವ್ರೆಟ್ ಸಾಂಗು? ನನಗೆ ಶ್ರೀ ಯೇಸು ನಾಮ ಅತಿಶಯ ನಾಮ ಬಹಳ ಎಲ್ಲರಿಗೂ ಪರಿಚಿತವಾದಂತಹ ಹಾಡೇ, ಆದರೆ ಬಹಳ ಅರ್ಥಗರ್ಭಿತವಾದಂತಹ ಹಾಡು, ನನ್ನ ಜೀವನಕ್ಕೆ ಬಹಳ ಸರಿ ಹೋಲುವಂತಹ ಹಾಡು ಎಂಬುದಾಗಿ ನಾನು ಭಾವಿಸ್ತೇನೆ. ಗಾಯನ ಅನ್ನೋದು ಭಾಳ ಪ್ರಾಮುಖ್ಯ ಆಗಿದೆ. ಅದಕ್ಕೇ ನಮ್ಮ ಕರ್ತನಿಗೆ ಹೊಸ ಗಾಯನವನ್ನು ಹಾಡ್ರಿ ಅಂತ ಕೀರ್ತನೆಗಾರನು ಹೇಳ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದಲ್ಲಿ ಓದ್ತೇವೆ, ಸಮುದ್ರ ಪ್ರಯಾಣಿಕರೇ, ಸಕಲ ಜಲಚರಗಳೇ, ದ್ವೀಪಾಂತರ ನಿವಾಸಿಗಳೇ, ಯೆಹೋವನ ಘನತೆಗಾಗಿ ನೂತನ ಗೀತವನ್ನು ಹಾಡಿ ದಿಗಂತಗಳಲ್ಲಿಯೂ ಆತನನ್ನು ಕೀರ್ತಿಸಿರಿ. ದಿಗಂತಗಳಲ್ಲಿ, ಯುಗಾಂತರಗಳಲ್ಲಿಯೂ ಆತನನ್ನು ಕೊಂಡಾಡ್ತಾ ಇರಬೇಕಂತೆ. ನಾವು ಪರಲೋಕಕ್ಕೆ ಹೋದಾಗ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಏನು ಮಾಡಲಿಕ್ಕೆ ಹೋಗ್ತೇವೆ ಎಂಬುದಾಗಿ ಯೋಹಾನ ಬರಿತಾ ಇದ್ದಾನೆ. ಯೋಹಾನ 14ನೇ ಅಧ್ಯಾಯ 3ನೇ ವಚನ ನೋಡಿ, ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರ ಹೊರತು ಬೇರೆ ಯಾರೂ ಹಾಡನ್ನು ಕಲಿಯಲಾರರು. ಇವತ್ತು ನಮ್ಮ ಪ್ರಾರ್ಥನೆ ಒಂದೇ ಆಗಿರಬೇಕಾಗುತ್ತೆ, ಸ್ವಾಮಿ ನಮ್ಮನ್ನು 1,44,000 ಜನಗಳ ಮಧ್ಯದಲ್ಲಿ ಸೇರಿಸು. ಯಾಕಂತೇಳಿದ್ರೆ ಅವರೊಬ್ಬರೇ ಆ ಹೊಸ ರಾಗವನ್ನು ಹಾಡೋರು. ಮೋಸಸ್ ಅಂಡ್ ದ ಲ್ಯಾಮ್ ಅಂತ ಹೇಳ್ತಾರೆ. ಮೋಶೆ ಮತ್ತು ಯಜ್ಞದ ಕುರಿ ಆತನ ಗಾಯನವನ್ನು ಹಾಡೋರು ಈ ಲೋಕದಿಂದ ವಿಮರ್ಶಿಸಲ್ಪಟ್ಟವರು. ದೇ ಆರ್ ದ ಲಿವಿಂಗ್ ಸೈಂಟ್ಸ್. ಸಜೀವಳು ಅಂತ ಸಂತರು, ಈ ಲೋಕದ ಹಿಂಸೆಯನ್ನು ತಾಳಿ ಕ್ರಿಸ್ತನಿಗಾಗಿ ನಿಂತ್ಕೊಳ್ಳತಕ್ಕಂಥವ್ರು, ಕ್ರಿಸ್ತನ ಎದುರು ನೋಡುತ್ತವ್ರು, ಅವ್ರು ಮಾತ್ರ ಈ ರಾಗವನ್ನು ಹಾಡ್ತಾರಂತೆ. ಇವತ್ತು ನಾವು ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ಅವಕಾಶ ಕೊಡ್ತಾನೆ. ಹೊಸ ಗಾಯನ, ನೂತನ ಕೀರ್ತನೆ, ಹೊಸ ಲೋಕದಲ್ಲಿ, ನೂತನ ಲೋಕದಲ್ಲಿ, ಪರಲೋಕದಲ್ಲಿ ನಿರಂತರವಾಗಿ ನಾವು ದೇವರಿಗೆ ಕೀರ್ತನೆಯನ್ನು ಹಾಡುವಂಥ ಸೌಭಾಗ್ಯ ಸಿಗಬೇಕಾದ್ರೆ ಈ ಲೋಕದಲ್ಲಿ ನಾವು ಯಾವಾಗಲೂ ಕೀರ್ತನೆ ಹಾಡಬೇಕು, ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು. ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲೂ, ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ಆ ಒಂದು ಭಾವನೆ ಬಂದಾಗ ನಮಗೆ ಯಾವುದೇ ಕಷ್ಟಕ್ಕೂ ಹೆದರ್ಕೊಳ್ಳಲ್ಲ. ಆ ಕೀರ್ತನೆ, ಉದಾಹರಣೆಗೆ ಸೌಲ ಮತ್ತು ಶೀಲ ಅವರೆಲ್ಲಿದ್ದರು? ಪೌಲ, ಶೀಲ ಸೆರೆಮನೆಯಲ್ಲಿದ್ದರು. ಸೆರೆಮನೆಯಲ್ಲಿ ಅವ್ರಿಗೆ ಇಷ್ಟೇ ಹಿಂಸೆ ಬಂದರೂ ಅವ್ರು ದೇವರನ್ನು ಕೀರ್ತಿಸ್ತಾ ಇದ್ದಾರಂತೆ. ಆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಾಗ ಎಲ್ಲ ಕಷ್ಟಗಳು ಮಾಯ ಆಗುತ್ತೆ, ಸಂತೋಷ ಸಮಾಧಾನದಿಂದ ಜೀವಿಸಲಿಕ್ಕೆ ಸಹಾಯ ಆಗುತ್ತೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು, ಮನೋರಂಜನೆಗೋಸ್ಕರ ಕೂಡ ದೇವರ ವಾಕ್ಯವನ್ನು, ದೇವರ ರಾಗವನ್ನು ಕೇಳಿದವರು ಧನ್ಯರು ಅಂತ. ಮನೋರಂಜನೆಗೆ ಕೂಡ. ಓಕೆ, ಮುಂದುವರ್ಸ್ಕೊಂಡು ಹೋಗೋಣ. ಕೀರ್ತನೆ 15ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಮಹತ್ವವನ್ನು ತಿಳಿಸ್ಕೊಡಿ. ನಾವು ಈ ಭಾಗದಲ್ಲಿ ಯೆಹೋವನ ಮನೆಗೆ, ಯೆಹೋವನ ಗುಡಾರಕ್ಕೆ ಸೇರತಕ್ಕವನು ಎಂಥವನು ಎಂಬುದರ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಯಾರು ಯೆಹೋವನ ಮಂದಿರವನ್ನು ಸೇರಲು ಅರ್ಹರು, ಯೋಗ್ಯರು ಎಂಬುದರ ಕುರಿತಾಗಿ ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡಾಗ, ನಾನು ಯೆಹೋವನ ಪ್ರಸನ್ನತೆಯಲ್ಲಿ ನಿಲ್ಲಲಿಕ್ಕೆ ಅರ್ಹನಾ ಇಲ್ಲವೇ ಯೋಗ್ಯನಾ ಎಂಬುದಾಗಿ ನಮ್ಮನ್ನು ನಾವೇ ಪ್ರಶ್ನಿಸಿಕೊಂಡಾಗ ಉತ್ತರ ಖಂಡಿತವಾಗಲೂ ಇಲ್ಲ. ಹೌದಾ ಅಲ್ಲ? ನಾವು ಗಮನಿಸುವಾಗ 15ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ಅಂದರೆ ಯೆಹೋವನ ಮಂದಿರದಲ್ಲಿ ಸೇರಲಿಕ್ಕೆ ನಮ್ಮಲ್ಲಿ ಕೆಲವು ಗುಣಗಳಿರಬೇಕು. ಎಂಥವಪ್ಪ ಗುಣಗಳು ಅಂತಂದರೆ, ನಾವು ಸಜ್ಜನರಾಗಿರಬೇಕು, ನಾವು ನೀತಿವಂತರಾಗಿರಬೇಕು, ನಾವು ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವಂಥವರಾಗಿರಬೇಕು. ಆಗ ತಾನೇ ನಾವು ಸತ್ಯ ದೇವರ ಮಂದಿರದಲ್ಲಿ ನಿಲ್ಲಲು ನಾವು ಅರ್ಹರು, ಯೋಗ್ಯರು ಎಂಬುದಾಗಿ ಈ ಭಾಗದಲ್ಲಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ನಾವು ಮುಂದೆ ನೋಡುವಾಗ ಚಾಡಿಕೋರರಾಗಿರಬಹುದು, ಅನ್ಯಾಯ ಮಾಡುವವರಾಗಿರಬಹುದು, ನಿಂದಿಸುವವರಾಗಿರಬಹುದು, ಭ್ರಷ್ಟರಾಗಿರಬಹುದು, ಯೆಹೋವನ ಮಂದಿರದಲ್ಲಿ ನಿಲ್ಲಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಅರ್ಹತೆ, ಯೋಗ್ಯತೆ ಇಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಈ ಲೇವಿಯ ಕಾಂಡದಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡದಲ್ಲಿ 22ನೇ ಅಧ್ಯಾಯದಲ್ಲಿ
ಒಂದು ಕುರುಮರಿಯನ್ನು ತಂದು ಒಬ್ಬ ಪಾಪಿ ದೇವಾಲಯದಲ್ಲಿ ಸಮರ್ಪಿಸಬೇಕು ಅಂತಂದರೆ ಆ ಕುರಿಮರಿಯಲ್ಲಿ ಯಾವುದೇ ರೀತಿಯಾದಂತಹ ಕಳಂಕ ಇರಬಾರದು. ಅದು ಕುರುಡದಾಗಿರಲಿ, ಇಲ್ಲವೇ ಕುಂಟದ್ದಾಗಿರಲಿ, ಇಲ್ಲವೇ ಮೈ ಮೇಲೆ ಯಾವುದೇ ರೀತಿಯಾದಂತಹ ಮಚ್ಚೆ ಆಗಿರಲಿ ಇರಬಾರದು. ಪವಿತ್ರವಾದಂಥದ್ದನ್ನು ತಂದು ಯೆಹೋವ ದೇವರಿಗೆ ಸಮರ್ಪಿಸಬೇಕಾಗಿತ್ತು. ಇದು ದೇವರ ಒಂದು ನಿಯಮ. ಅದೇ ರೀತಿ ದೇವರ ಮಕ್ಕಳಂತಹ ನಾವು ಕರ್ತನ ಮಂದಿರದಲ್ಲಿ ನಾವು ಕಾಣಿಸಿಕೊಳ್ಳಬೇಕಾದರೆ, ಆ ಪರಮಚೀಯನನ್ನು ನಾವು ಕಾಣಿಸಬೇಕಾದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯ ಇರಬಾರದು. ನಾವು ಅಪವಿತ್ರತೆಯಲ್ಲಿ ಜೀವಿಸಬಾರದು, ನಾವು ಚಾಡಿಕೋರರಾಗಿ ಇರಬಾರದು, ನಾವು ನಿಂದಿಸುವವರಾಗಿ ಇರಬಾರದು ಎಂಬುದಾಗಿ ದಾವೀದನು ಹೇಳ್ತಾ ಹೋಗ್ತಾನೆ. ಇನ್ನು ಮುಂದಕ್ಕೆ ನಾವು ನೋಡುವಾಗ ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ಅಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ನಾವು ಲಂಚವನ್ನು ಆಶಿಸಬಾರದು, ಬಡ್ಡಿಯನ್ನು ತಿನ್ನುವಂಥವರಾಗಿರಬಾರದು. ಆಗ ತಾನೇ ನಾವು ಯೆಹೋವನ ಮಂದಿರದಲ್ಲಿ ನಿಲ್ಲಲು ಅರ್ಹರು, ಯೋಗ್ಯರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾವು ವಿಶೇಷವಾಗಿ ಗಮನಿಸಬೇಕು. ಇವೆಲ್ಲವನ್ನು ಕೂಡ ನೋಡುವಾಗ ನಾವು ಯೆಹೋವನ ಮಂದಿರದಲ್ಲಿ ನಿಲ್ಲಲಿಕ್ಕೆ ಅರ್ಹರಾ, ಯೋಗ್ಯರಾ ಎಂಬುದನ್ನು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಬೇಕು. ತುಂಬ ಗಂಭೀರವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಲಂಚ ಕೊಡಬಾರ್ದು, ಲಂಚ ತೆಗೆದುಕೊಳ್ಬಾರ್ದು, ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಮಾಡಲೇಬಾರ್ದು. ಆವಾಗ ನಾವು ಯೋಗ್ಯರಾಗಿರ್ತೀವಿ ಅಂತಕ್ಕಂಥದ್ದು. ದೇವರು ನಮಗೆ ಶಕ್ತಿಯನ್ನು ಕೊಡ್ತಾನೆ, ನಾವು ಆ ರೀತಿಯಾಗಿರ್ತೀವಿ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸದ್ಯಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ಬುಧವಾರಕ್ಕೆ ಹೋಗೋಣ. ದೇವರ ಮಹಿಮೆಯನ್ನು ಎಲ್ಲ ದೇಶಗಳಿಗೆ ನಾವು ಪ್ರಚಾರ ಪಡಿಸಬೇಕು ಎಂಬತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಕೀರ್ತನೆ 96 ಹೇಳಿ. ಕೀರ್ತನೆ 96ನೇ ಅಧ್ಯಾಯದಲ್ಲಿ ಇಡೀ ಲೋಕಕ್ಕೆ ನಾವು ಹೇಗೆ ದೇವರನ್ನು ಪ್ರಚುರಪಡಿಸ್ಬೋದು ಅಂತ ಹೇಳಿದ್ರೆ ಆರಾಧನೆ ಮುಖಾಂತರ. ಇಡೀ ಹೋರಾಟವೇ ಆರಾಧನೆ ಮೇಲೆ ಹತ್ಕೊಂಡಿದೆ. ಆರಂಭವಾದದ್ದೇ ಆರಾಧನೆ. ಆದಾಮನ ಮಕ್ಕಳು ಕಾಯಿನ ಮತ್ತು ಹೇಬೆಲ ಯಾವ ವಿಷಯದಲ್ಲಿ ಪರೀಕ್ಷೆ ಆದರು? ಆರಾಧನೆ ವಿಷಯದಲ್ಲಿ. ಅಂತ್ಯದಲ್ಲಿ ಪ್ರಕಟಣೆ ಪುಸ್ತಕ ಹೊತ್ತೇವೆ. ಅಂತ್ಯದಲ್ಲಿ ಸ್ವಾಮಿ ಮತ್ತೆ ಆರಾಧನೆ ಕರೀತಾ ಇದ್ದಾನೆ. ಪ್ರಕಟಣೆ 14ನೇ 6ನೇ ವಚನದ 3 ದೂತರ ಸಂದೇಶದಲ್ಲಿ ಮೊದಲನೇ ದೂತ ಸಂದೇಶ, ನಾವೆಲ್ಲರೂ ದೇವರಿಗೆ ಭಯಪಟ್ಟು ಆತನ ಏನು ಮಾಡಿರಿ? ಘನಪಡಿಸಿರಿ. ಆತನ ನ್ಯಾಯ ತೀರ್ಪು ಮಾಡೋ ಗಳಿಗೆ ಬಂದಿದೆ. ಭೂಮಿ, ಆಕಾಶ ಮತ್ತು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನ ಏನು ಮಾಡಿರಿ? ಆರಾಧಿಸ್ರಿ ಎಂಬುದಾಗಿ ಸ್ವಾಮಿ ಮತ್ತೆ ಆಹ್ವಾನ ಮಾಡ್ತಿದ್ದಾನೆ. ಈ ಆರಾಧನೆಯಲ್ಲಿ ನಾವು ಯಾವಾಗ ಸತ್ಯವಾಗಿ ನಿತ್ಯ ಸತ್ಯ ಸ್ವರೂಪನ ದೇವರನ್ನು ಸತ್ಯದಿಂದಲೂ ಆತ್ಮದ ಆರಾಧಿಸ್ತೇವೆ, ಆಗ ದೇವರಿಗೆ ಮಹಿಮೆ ಆಗುತ್ತೆ, ಇಡೀ ಲೋಕಕ್ಕೆ ಪ್ರಚಾರ ಆಗುತ್ತೆ. ಹೌದು, ಇದು ನಿಜವಾದ ದೇವರ ಆರಾಧನೆ ಅಂತೇಳಿ. ಆ ಪ್ರಯುಕ್ತವಾಗಿ ದಾವೀದ ಭಾಳ ಹೇಳ್ತಾನೆ, ದೇವರನ್ನ ಹೇಗೆ ನಾವು ಮಹಿಮೆ ಪಡಿಸ್ಬೋದು ಅಂದರೆ ಆತನ ಆರಾಧನೆ ಮುಖಾಂತರ. ಕೀರ್ತನೆ 96ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಭಾಳ ಒಂದೊಂದಾಗಿ ಹೋದೋಣ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ. ಬರೀ ಕ್ರೈಸ್ತರು ಮಾತ್ರ ಹಾಡೋದಲ್ಲ, ಇಡೀ ಲೋಕವೇ ದೇವರಿಗೆ ಹಾಡು ಗಾಯನವನ್ನು ಅರ್ಪಿಸ್ಬೇಕಂತ. ಯಾಕಂದರೆ ಈಸ್ ವರ್ದಿ ಆಫ್ ವರ್ಷಿಪ್. ಯಾಕೆ ಆತನ ಆರಾಧನೆಗೆ ಅರ್ಹನು? ಯಾಕಂದರೆ ಆತನು ಸೃಷ್ಟಿಕರ್ತನು, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಎರಡನೇದಾಗಿ ಆತ ನಮ್ಮನ್ನು ವಿಮೋಚಿಸಿದ್ದಾನೆ, ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಸೊ ಈಸ್ ಅವರ್ ಕ್ರಿಯೇಟರ್ ಆ್ಯಂಡ್ ಅವರ್ ರಿಡೀಮರ್. ಅದಕ್ಕಾಗಿ ನಾವು ಆತನ ಆರಾಧಿಸಬೇಕಾಗಿದೆ, ಆತನಿಗೆ ಕೀರ್ತನೆ ಹಾಡಬೇಕಂತೇಳಿ ದಾವೀದನ ಕೀರ್ತನೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಹೋಗ್ತೇವೆ. ಇದು ದೇವರನ್ನು ಮಹಿಮೆ ಪಡಿಸ್ತಕ್ಕಂಥದ್ದು ಅಂತ. ಎರಡನೇದಾಗಿ ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ನಾವು ಯಾವಾಗ ಸಹಜವಾಗಿ ಕ್ರೈಸ್ತರು ಯಾವಾಗ ದೇವಾಲಯಕ್ಕೆ ಹೋಗ್ತಾರೆ? ವರ್ಷಕ್ಕೊಮ್ಮೆ, ಹೊಸ ವರ್ಷದಲ್ಲಿರ್ಬೋದು ಅಥವಾ ವರ್ಷದ ಅಂತ್ಯದಲ್ಲಿ ಕ್ರಿಸ್ಮಸ್ಲಿರ್ಬೋದು, ಆವಾಗ ಮತ್ತೆ ದೇವಾಲಯಕ್ಕೆ ಹೋಗ್ತಾರೆ, ರಾಗ ಹಾಡ್ತಾರೆ. ಅನಂತರ ವರ್ಷದ ಮಧ್ಯದಲ್ಲಿ ರಾಗನೇ ಹಾಡಲ್ಲ, ದೇವ್ರನ್ನ ಗಾಯನೂ ಪಡಿಸಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾನೆ, ನಾವು ಪ್ರತಿನಿತ್ಯ ದೇವರನ್ನ ಘನಪಡಿಸ್ಬೇಕಂತೆ ಗಾಯನದಲ್ಲಿ. ಆಮೇಲೆ ಮೂರನೇದು, ಜನಾಂಗಗಳಲ್ಲಿ ಆತನ ಘನತೆಯನ್ನು ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಈ ರಾಗಗಳ ಮುಖಾಂತರ ದೇವರ ಅದ್ಭುತಗಳನ್ನು ಪ್ರಸಿದ್ಧಪಡಿಸ್ಬೋದು. ಅದ್ಭುತ ಮಾಡಿದ ಯೇಸು, ಬೋಧ ಸಾರಿದ, ಕುಂಟರಿಗೆ ಕಾಲು ಕೊಟ್ಟ, ಕುರುಡರಿಗೆ ಕಣ್ಣು. ನಾವು ರಾಗದ ಮುಖಾಂತರ ಹಾಡುವಾಗ ದೇವರ ಅದ್ಭುತಗಳನ್ನು ನಾವೇನು ಮಾಡ್ತೀವಿ? ಪ್ರಚುರಪಡಿಸ್ತೀವಿ. ಈ ರಾಗ ಹಾಡುವಾಗ ಜನಗಳಿಗೆ ವಾಕ್ಯ ಹೋದಲ್ಲ, ಅದರ ಗಾಯನದ ಮುಖಾಂತರ ದೇವರನ್ನ ಮಹಿಮೆ ಪಡಿಸ್ಬೋದು. ನಾಲ್ಕನೇದಾಗಿ, ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ, ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಯಾಕೆ ಹಾಡಬೇಕು? ನಾವು ಹಾಡಬೇಕು ಅಂತ ಹಾಡ್ತಾ ಇಲ್ಲ, ಯಾಕೆ ಈಸ್ ವರ್ದಿ ಆಫ್, ಆತನೊಬ್ಬನೇ ಆರಾಧನೆಗೆ ಅರ್ಹನು, ಇನ್ಯಾರೂ ಅಲ್ಲ. ಆತನಿಗೆ ಮಾತ್ರ ನಾವು ಗಾಯನ ಅರ್ಪಿಸಬೇಕಾಗಿದೆ, ಕೀರ್ತನೆ ಹಾಡಬೇಕಾಗಿದೆ, ಸ್ತುತಿಸಬೇಕಾಗಿದೆ. ಜನಾಂಗಗಳ ದೇವತೆಗಳೆಲ್ಲ ಹೀಗೆ ತಾನೇ ಪಾಸ್ಟರ್ ಮುತ್ತೋರು ಹೋದರು. ಈ ಲೋಕದ ದೇವತೆಗಳೆಲ್ಲ ಬೊಂಬೆಗಳೇ. ಅವಕ್ಕೆ ಕಣ್ಣಿದೆ ಕಾಣಲ್ಲ, ಕೈ ಇದೆ ಮುಟ್ಟಲ್ಲ, ಕಿವಿ ಇದೆ ಕೇಳಲ್ಲ, ಕಾಲಿದೆ ನಡೆಯಲ್ಲ. ಆದರೆ ನಮ್ಮ ದೇವರು ಈಸ್ ಎ ಲಿವಿಂಗ್ ಗಾಡ್.
ಸಜೀವಳ ದೇವರು. ಅದಕ್ಕಾಗಿ ನಾವು ದೇವರನ್ನ ಕೊಂಡಾಡಬೇಕಾಗಿದೆ. ಆತನ ಮಾಡಿದೆಲ್ಲ ಉಪಕಾರಕ್ಕಾಗಿ ಸ್ತೋತ್ರ ಹೇಳಬೇಕಾಗಿದೆ. ಇಲ್ಲಿ ಒಂದು ವಿಷಯ ಇದೆ, ಒಂದು ಪ್ರಶ್ನೆ. ಈ ಒಂದು ವಿಷಯವನ್ನ ನಾವು ಎಲ್ಲ ದೇಶಗಳಿಗೆ ಪ್ರಚಾರ ಮಾಡ್ತಕ್ಕಂಥ ನಮ್ಮ ಆರಾಧನೆಯ ಮೂಲಕ ಇದನ್ನ ಒಂದು ವೇಳೆ 3 ದೂತರ ಸಂದೇಶಕ್ಕೆ ಹೋಲಿಕೆ ಮಾಡಿದ್ರೆ ಯಾವ ರೀತಿ ನಮ್ಮ ಉತ್ತರ ಇರ್ತದೆ? ಇವತ್ತು ಹಂತದಲ್ಲಿ ಇಡೀ ಲೋಕವನ್ನೇ ನಾವು ಆಹ್ವಾನಿಸ್ತಾ ಇದ್ದೇವೆ. ಬರೀ ಕ್ರೈಸ್ತರು ಮಾತ್ರ ಕರೀತಲ್ಲ ಆರಾಧನೆಗೆ. ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಒಬ್ಬನೇ. ಆತನು ಪ್ರಸನ್ನ ಹೇಳಿದಾಗೆ ಅದೃಶ್ಯ ಸ್ವರೂಪಿ, ಈಸ್ ಇನ್ವಿಸಿಬಲ್ ಗಾಡ್. ಕಣ್ಣಿಗೆ ಕಾಣ್ತಾ ಇಲ್ಲ ಅಂತೇಳಿ ಆತನ ಆರಾಧನೆ ಮಾಡದಿರೋ ತಪ್ಪಾಗುತ್ತೆ. ಕಣ್ಣಿಗೆ ಕಾಣ್ದಿರೋದನ್ನು ನಾವು ಅದಕ್ಕೇ ಪೌಲನು ಹೇಳ್ತಾನೆ, ಯು ಆರ್ ವರ್ಷಿಪಿಂಗ್ ಎ ಅನ್ನೋನ್ ಗಾಡ್. ತಿಳಿಯದ ದೇವರನ್ನು ನಾನು ತಿಳಿಯಪಡಿಸ್ತೇನೆ. ಇವತ್ತು ನಾವು ಯಾವಾಗ ಸತ್ಯ ದೇವರನ್ನು ನಾವು ಸಬ್ಬತ್ ದಿನ ಆರಾಧನೆ ಮಾಡ್ತೇವೆ, ಎಲ್ರಿಗೂ ಗೊತ್ತಾಗುತ್ತೆ ಇದು ಸತ್ಯ, ಮಿಕ್ಕದ್ದೆಲ್ಲ ಮಿಥ್ಯೆ ಅಂತೇಳಿ. ಇಡೀ ಲೋಕದ ಜನರು ಆತನ ಹಾರೈಸ್ಲಿಕ್ಕೆ ಬರ್ತಾರೆ. ಎಲ್ಲ ಮನುಷ್ಯರು ಆತನ ಮುಂದೆ ಮೊಣಕಾಲು ಇಡ್ತಾರೆ ಎಂಬುದಾಗಿ ಕೀರ್ತನೆ ಪುಸ್ತಕದಲ್ಲಿ ಓದ್ತೇವೆ ನಾವು. ಅದು ಯಾವಾಗ ಆಗುತ್ತಂದರೆ ವೆನ್ ಯು ಪ್ರೈಸ್ ಗಾಡ್, ದೇವರನ್ನು ಸತ್ಯದಿಂದಲೂ ಆತ್ಮದ ಹಾರೈಸುವಾಗ ಎಲ್ರಿಗೂ ಗೊತ್ತಾಗುತ್ತೆ ದಿಸ್ ಈಸ್ ದ ಟ್ರೂ ವರ್ಷಿಪ್ ಅಂತೇಳಿ. ಓಕೆ, ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ದೇವರು ಬಲಿಗಳಿಗೆ ಮಹತ್ವವನ್ನು ಕೊಡುವುದಿಲ್ಲ, ಹೇಳಿ. ದೇವರು ವಿಧೇಯತೆಯನ್ನು ಮೆಚ್ಚುವಷ್ಟು ಯಜ್ಞ ವೇದಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದೇವರು ಮೆಚ್ಚೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತೆ. ಕೀರ್ತನೆಗಳು 40ನೇ ಅಧ್ಯಾಯ 6ರಿಂದ 8 ವಚನಗಳಲ್ಲಿ ನಾವು ನೋಡುವಾಗ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದೆ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನಾವು ನೋಡುವಾಗ ದೇವರು ಸ್ಪಷ್ಟವಾಗಿ ಈ ಭಾಗದಲ್ಲಿ ತಿಳಿಸ್ತಿದ್ದಾನೆ, ನಾನು ಅಂದರೆ ಯೆಹೋವ ದೇವರೇ ನೀನು ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿಯಾಗಗಳನ್ನು ಮೆಚ್ಚೋದಿಲ್ಲ ಎಂಬುದನ್ನು ತಿಳಿಪಡಿಸ್ತಿದ್ದಾನೆ. ವಿಮೋಚನಾ ಕಾಂಡದಲ್ಲೂ ಕೂಡ ಇದೇ ಮಾತನ್ನು ಯೆಹೋವ ದೇವರು ತನ್ನ ಬಾಯಿ ಮುಖಾಂತರ ಮಾತನಾಡ್ತಾನೆ. ನಾವು ನೋಡುವಾಗ 20ನೇ ಅಧ್ಯಾಯ 24ನೇ ವಚನವನ್ನು ನಾವು ನೋಡ್ತೇವೆ, ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು, ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿ ದನಗಳನ್ನು ಅಂಥ ವೇದಿಯಲ್ಲಿಯೇ ಅರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ದೇವರೇ ಹೇಳ್ತಿದ್ದಾನೆ ಇದನ್ನು ಮಾಡಬೇಕು ಎಂಬುದಾಗಿ, ಯಜ್ಞವೇದಿಗಳನ್ನು ಮಾಡಬೇಕು, ಬಲಿಯನ್ನು ಅರ್ಪಿಸಬೇಕು ಎಂಬುದಾಗಿ ಹೇಳ್ತಿದ್ದಾನೆ. ಆದರೆ ಅದೇ ದೇವರು ಕೀರ್ತನೆಗಳು 50ನೇ ಅಧ್ಯಾಯ, ಕೀರ್ತನೆಗಳು 40ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಿದ್ದಾನೆ, ನನಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂತೋಷವಿಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಆನಂದವಿಲ್ಲ ಎಂಬುದಾಗಿ ದೇವರೇ ಸ್ಪಷ್ಟಪಡಿಸ್ತಿರೋದನ್ನು ನಾವು ಕಾಣಬಹುದು. ಅದೇ ಅಷ್ಟು ಮಾತ್ರವೇ ಅಲ್ಲದೆ ಯೆಶಾಯನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಯೆಶಾಯ 1ನೇ ಅಧ್ಯಾಯದಲ್ಲಿ ಪ್ರವಾದಿಯ ಮುಖಾಂತರ ದೇವರು ಮಾತನಾಡ್ತಾ ಹೇಳ್ತಿದ್ದಾನೆ, ಇಸ್ರಾಯೇಲರಿಗೆ ಬಹಳ ದೊಡ್ಡ ಪೆಟ್ಟು ಎಂಬುದಾಗಿ ಹೇಳಬಹುದು. ಈ ಮಾತು ಎಂತಹ ಕಠಿಣವಾದ ಮಾತುಗಳನ್ನು ಮಾಡ್ತಿದ್ದಾನಪ್ಪ ಅಂತಂದರೆ, ಸೊದೋಮಿನ ಅಧಿಪತಿಗಳೇ ಯೆಹೋವನ ಮಾತನ್ನು ಆಲಿಸಿರಿ, ಗೋಮರದ ಪ್ರಜೆಗಳೇ ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ, ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು. ಈ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯನು, ನನಗೆ ಅದರಲ್ಲಿ ಯಾವುದೇ ರೀತಿಯಂತಹ ಸಂತೋಷವಿಲ್ಲ, ನೀವು ನನಗೆ ವಿಧೇಯತೆಯನ್ನು ತೋರಿಸ್ರಿ. ಅನೇಕರು ನಮ್ಮ ಸಭ್ಯಕರಿದ್ದಾರೆ, ಕೆಲವರು ದೇವರ ಆರಾಧನೆಗೆ ಬರೋದಿಲ್ಲ. ಯಾಕೆ ಸರ್ ನೀವು ಬರ್ತೀನಿ? ಸರ್ ನಾನು ತೈತ್ ಕಳಿಸ್ತಾ ಇದ್ದೀನಿ, ನನ್ನ ಮಗ ಬರ್ತಾ ಇದ್ದಾನೆ, ನನ್ನ ಮಗಳು ಬರ್ತಾ ಇದ್ದಾಳೆ, ಸೇರಬೇಕಾದಂತಹ ಕಾಣಿಕೆ ಸೇರ್ತಿದೆಯಲ್ಲ, ನಮ್ಮನ್ನು ಇನ್ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಎಂಬುದಾಗಿ ಕೇಳೋದುಂಟು. ದೇವರು ಅದನ್ನು ಯಾವುದೇ ಕಾರಣಕ್ಕೂ ಮೆಚ್ಚೋದಿಲ್ಲ, ವಿಧೇಯತೆಯನ್ನು ಮಾತ್ರ ನಮ್ಮ ದೇವರು ಮೆಚ್ಚುತ್ತಾನೆ ಎಂಬುದನ್ನು ಈ ಭಾಗದಲ್ಲಿ ನಾವು ಕಲಿಯಬಹುದಾಗಿದೆ. ಈ ಪಾಠದಲ್ಲಿ ಒಂದು ತಿರುಳು ತುಂಬ ಚೆನ್ನಾಗಿದೆ. ಜ್ಞಾನ ಎಂಬತಕ್ಕಂಥ ಬೆಳಕು, ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥದ್ದು, ಮತ್ತು ಪದ್ಧತಿ ವಿಧಾನಗಳಿದ್ದರೆ ಸಾಕು ಅನ್ನೋ ಒಂದು ನಂಬಿಕೆಯಲ್ಲಿರ್ತಕ್ಕಂಥವ್ರು ಅದು ತಪ್ಪು ಎಂಬತಕ್ಕಂಥದ್ದನ್ನು, ಆ ಬೆಳಕನ್ನು ಇತರರಿಗೆ ಹಂಚಿಕೊಳ್ಬೇಕು, ಆ ಜ್ಞಾನವನ್ನು ಬೇರೆಯವರಿಗೆ ಕೊಡಬೇಕು ಎಂಬತಕ್ಕಂಥದ್ದೇ ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಎಂಬತಕ್ಕಂಥ ಅಂಶವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದ್ಭುತವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.